ಬೇಲ್ ರದ್ದಾಗ್ತಾ ಇದ್ದಂತೆಯೇ ದೇವರಿಗೆ ಕೈ ಮುಗಿದಿರೋದು ರೇಣುಕಾಸ್ವಾಮಿ ಕುಟುಂಬ. ಸುಪ್ರೀಂ ಕೋರ್ಟ್ ತೀರ್ಪಿಗೆ ರೇಣುಕಾಸ್ವಾಮಿ ಕುಟುಂಬ ಹರ್ಷ ವ್ಯಕ್ತಪಡಿಸಿದೆ. ಸುಪ್ರೀಂ ಆದೇಶದ ಬೆನ್ನಲ್ಲೇ ರೇಣುಕಾಸ್ವಾಮಿಯ ತಂದೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ನನಗೆ ಇದೆ. ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ. ಬರೀ ಇದು ಬೇಲ್ ರದ್ದಾಗಿದ್ದು ಮತ್ತೆ ಜೈಲಿಗೆ ಹೋಗಿದ್ದಲ್ಲ. ಇವ್ರು ಯಾರೋ ನನ್ನ ಮಗನನ್ನು ಕೊಂದರೋ ಅವರಿಗೆ ಶಿಕ್ಷೆ ಕೂಡ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅಂತ ಟ್ರಯಲ್ ನಡೆಯುತ್ತಲ್ಲ, ಈಗ ವಿಚಾರಣೆ ನಡೆಯುತ್ತಲ್ಲ, ಅಲ್ಲೂ ತಪ್ಪಿತಸ್ಥರು ಅಂತ ಇವರಾಗಿ ಇವರಿಗೆ ಪನಿಷ್ಮೆಂಟ್ ಆಗೇ ಆಗುತ್ತೆ ಅಂತ ನಂಬಿಕೆ ನನಗಿದೆ. ನನ್ನ ಮಗನಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿ ರೇಣುಕಾಸ್ವಾಮಿ ತಂದೆ ಹೇಳಿದ್ದಾರೆ. ದರ್ಶನ್ ಅವರ ಬೇಲ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರದ್ದು ರದ್ದಾಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಆರ್ಡರ್ ಆಗಿದೆ. ಇದು ನಮಗೆ ನ್ಯಾಯದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ನಂಬಿಕೆ ಅದೆಲ್ಲ ಬಂದಿದೆ. ಹೈಕೋರ್ಟ್ನಾಗ ಅವ್ರಿಗೆ ಬೇಲ್ ಸಿಕ್ಕಾಗ ನಮಗೆ ಸ್ವಲ್ಪ ಆತಂಕ ಆಗಿತ್ತು. ಆದರೆ ಸರ್ಕಾರದವರು ದೊಡ್ಡ ಮನಸ್ಸು ಮಾಡಿ ಒಂದು ವಿಶೇಷ ತನಿಖೆ ಅಂತಂದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದು ನಮಗೆ ಭಾಳ ಇದಾಗಿತ್ತು. ಅದರಂತೆ ನ್ಯಾಯವಾದಿಗಳ ಒಂದು ತೀರ್ಮಾನ ನ್ಯಾಯಮೂರ್ತಿಗಳು ಇವತ್ತು ಆ ಬೇಲ್ ರದ್ದು ಮಾಡಿದ್ದಾರೆ. ಅದಕ್ಕೆ ನಾನು ಇಡೀ ಕರ್ನಾಟಕದಲ್ಲಿ ತಿಳಿದುಕೊಂಡೆಂದರೆ ಯಾವುದೇ ಅಪರಾಧಿ ತಕ್ಷಣಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಹೈಕೋರ್ಟ್ ಸುಪ್ರೀಂ ಕೋರ್ಟು ಎಲ್ಲರಿಗೂ ತಿಳಿಸ್ಕೊಟ್ಟಂಗಾಗಿದೆ. ಬಟ್ ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ. ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ ಗೊತ್ತಿಲ್ಲ. ಕಾನೂನಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಯಾವ ರೀತಿ ಶಿಕ್ಷೆ ಆಗುತ್ತೆ ಅಂತ ದೇವ್ರ ಕೈ ಅಲ್ಲ ಅಂಥವ್ರಿಗೆ ಯಾವ ರೀತಿ ಶಿಕ್ಷೆ ಬಟ್ ಯಾರು ತಪ್ಪು ಮಾಡ್ಯಾರ ಅವರಿಗೆ ಕೋರ್ಟ್ ಆದೇಶ. ಬಟ್ ಯಾರು ತಪ್ಪು ಮಾಡ್ಯಾರ ಅವ್ರ ಶಿಕ್ಷೆ ಆಗಲಿ. ಕಾನೂನಲ್ಲಿ ಎಲ್ಲರೂ ಸಮಾನವಾಗಿ. ಇವತ್ತು ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಬೇಲ್ ರದ್ದಾಗಿದ್ದರೆ ಇದಕ್ಕೆ ಏನೋ ಸುಪ್ರೀಂ ಕೋರ್ಟಲ್ಲಿ ಹೇಳಿಬಿಟ್ರು ಅಷ್ಟೇ ಅಂತಲ್ಲ. ವಿಚಾರ ಅಲ್ಲಿಗೆ ಇಲ್ಲವೇ ಇಲ್ಲ. ಈ ವಿಚಾರ ನೋಡಿ, ಇಂಥ ಕೇಸ್ಗಳಲ್ಲಿ ಸಪೋಸ್ ಹೈಕೋರ್ಟ್ ಒಂದು ವೇಳೆ ಬೇಲನ್ನು ಮಂಜೂರು ಮಾಡಿರುತ್ತೆ. ಎಷ್ಟೋ ಬಾರಿ ಎಷ್ಟೋ ಸರ್ಕಾರಗಳು ಪ್ರಾಸಿಕ್ಯೂಷನ್ ಅಥವಾ ಯಾವ ಸಂತ್ರಸ್ತ ಇದ್ದಾನೋ ರೇಣುಕಾಸ್ವಾಮಿ ಕೊಲೆಗೀಡಾಗಿದ್ದಾನೋ ಆತನ ಪರ ಸರ್ಕಾರದ ವಕೀಲರುಗಳು ಸರ್ಕಾರ ಮೇಲ್ಮನವಿ ಹೋಗೋದೇ ಇಲ್ಲ. ಅಲ್ಲಿಗೆ ಇವರೆಲ್ಲರೂ ಬೇಲೆಲ್ಲ ಆರಾಮಾಗಿರ್ತಾರೆ ಅಂತ. ಆದರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಆಗಿರತಕ್ಕಂಥ ಘಟನೆ ಏನು ಅಂತ ಹೇಳಿದ್ರೆ, ಪೂರ್ಣವಾದಂಥ ಬೆಂಬಲವನ್ನು ಈ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಸರ್ಕಾರ ಕೊಟ್ಟಿತ್ತು. ನೀವು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡುವುದಾದರೆ ಮಾಡಿ, ನಾವು ಇದಕ್ಕೆ ನಿಮಗೆ ಅಡ್ಡಿ ಬರಲ್ಲ. ಬೇಕಾದಂಥ ಖರ್ಚು ವೆಚ್ಚದ ವ್ಯವಸ್ಥೆಯನ್ನು ಸರ್ಕಾರ ಮಾಡೇ ಮಾಡುತ್ತೆ ಇಂಥ ಕೇಸ್ಗಳಲ್ಲಿ. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಆಗಿದ್ದೇ ಅದು. ಸರ್ಕಾರ ಒಂದು ವೇಳೆ ಆಯ್ತಪ್ಪ ಹೈಕೋರ್ಟ್ ಬೇಲ್ ಕೊಟ್ಟಿದ್ದಾರೆ ಸುಮ್ಮನೆ ಇದು ಬಿಡೋಣ ಮಾಡಿದರೆ ಮುಗಿದು ಹೋಗ್ತಾ ಇತ್ತು. ರೇಣುಕಾಸ್ವಾಮಿ ತಂದೆ ತಾಯಿ ಬಂದು, ಅವರ ದಿವಂಗತ ರೇಣುಕಾಸ್ವಾಮಿ ಅವರ ಪತ್ನಿ ಬಂದು ಸುಪ್ರೀಂ ಕೋರ್ಟ್ರಿಗೂ ಫೈಟ್ ಮಾಡೋಕ್ಕಾಗತ್ತೇನ್ರಿ? ಅವರೆಲ್ಲರೂ ಪ್ರೈವೇಟಾಗಿ ಹೋಗಿ ಮಾಡೋಕ್ಕಾಗಲ್ಲ. ಸೊ ಸರ್ಕಾರ ಒಂದು ಕಡೆಯಲ್ಲಿ ನಿಂತ್ಕೊಂಡಿದೆ ಈ ಫ್ಯಾಮಿಲಿ ಪರವಾಗಿ. ಅಥವಾ ರೇಣುಕಾಸ್ವಾಮಿಯ ಸಾವಿನ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂದಾಗ ಹೋಗಿ ಅಂತ ಹೇಳಿದ್ರು. ಅವತ್ತಿಗೆ ಈ ಒಂದು ಇಡೀ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಆರ್ಡರ್ ಮಾಡಿದಂತಹ ಅವತ್ತಿನ ಕಮಿಷನರ್ ದಯಾನಂದ್ ಅವರು, ಇವತ್ತಿಗೆ ಅವರು ನೋಡಿ, ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕಾರಣಕರ್ತರಾಗಿದ್ದು ದಯಾನಂದ್ ಅವರು. ಅವತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿದ್ದರು ಅವರು. ಇವತ್ತಿಗೆ ಅದೇ ದಯಾನಂದ್ ಅವರು ಕಾರಾಗೃಹಗಳ ADGP ಆಗಿದ್ದಾರೆ. ಅವರ ಸುಪರ್ದಿಯಲ್ಲಿ ಕಾರಾಗೃಹಗಳಿದೆ. ಎಷ್ಟು ಗ್ರಹಚಾರ ಇವ್ರಿಗೆ ಕೆಟ್ಟಿದ್ರಿ ಆರೋಪಿಗಳಿಗೆ, ಇವರಲ್ಲಿ ಬಂದು ನಿಂತ್ಕೊಳ್ತಾರೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ತನಿಖೆಗೆ ಆದೇಶ ಮಾಡಿದವರು ಇವರೇ ನೋಡಿ, ಇದೇ ದಯಾನಂದ್ ಅವರು. ಇವತ್ತಿಗೆ ಕಾರಾಗೃಹಗಳಲ್ಲಿ ಅವತ್ತು ಅಪರಾಧ ಆಯಿತು, ಎಲ್ಲ ರಾಜಾತಿಥ್ಯ ನಡೀತು. ಇವ್ರಿಗೆ ಗೊತ್ತಿರುತ್ತಲ್ಲ ಎಲ್ಲೆಲ್ಲಿ ಸರಿ ಟೈಟ್ ಮಾಡಬೇಕು ಅಂಥೇಳಿ. ಕಾರಾಗೃಹಗಳಿಗೆ ಇವರೇ ಇವಾಗ ಸೂಪರು, ಅಂದರೆ ಸುಪ್ರೀಂ ಅಥಾರಿಟಿ ಇವ್ರದೇ ಬರುತ್ತೆ. ಇವ್ರ ಅಂಡರಲ್ಲೇ ಇವರೆಲ್ಲರೂ ಇರಬೇಕು. ಇದೀಗ ರಾಜಾತಿಥ್ಯ, ಇಲ್ಲಿ ಕಾಫಿ ಕುಡಿತೀನಿ, ಕಾಫಿ ಮಗ್ಗು, ಟೀ ಕುಡಿತೀನಿ, ಮೊಬೈಲ್ ಬಳಸ್ತೀನಿ, ಯಾರಿಗೋ ವಿಡಿಯೋ ಕಾಲಲ್ಲಿ ಹಾಯ್ ಮಾಡ್ತೀನಿ, ಇದಾಗಲಿಕ್ಕಿಲ್ಲ. ಸೊ ಹಾಗಾಗಿ ಇದರಲ್ಲಿ ದಯಾನಂದ್ ಅವರ ಎಫರ್ಟನ್ನು, ಗಿರೀಶ್ ಅವರ ಎಫರ್ಟನ್ನು, ಯಾರು ಕೂಡ ಚಂದನ್ ಅವರ ಎಫರ್ಟನ್ನು ಒಂದು ಮರೆಯೋ ಹಾಗಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಷನ್ ಇದರ ಪರವಾಗಿ ಬಂದಂತಹ ಪ್ರಸನ್ನಕುಮಾರ್ ಮತ್ತು ಅವರ ತಂಡವನ್ನು ಕೂಡ ಮರೆಯೋ ಹಾಗಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಸರ್ಕಾರ ಬೆಂಬಲವಾಗಿ ನಿಂತು ಇದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಅಂತ ಹೇಳಿದಾಗ ಆ ಎಲ್ಲ ಪ್ರಯತ್ನಗಳ ಒಟ್ಟು ಫಲವೇ ಇಷ್ಟೂ ಜನಕ್ಕೆ ಬೇಲ್ ರದ್ದಾಗಿದ್ದಲ್ಲದೆ ಇಡೀ ದೇಶದಲ್ಲಿ ಕೆಳಹಂತದ ಎಲ್ಲ ನ್ಯಾಯಾಲಯಗಳಿಗೆ ಈ ಕಾಪಿ ಹೋಗಬೇಕು, ಕಾರಾಗೃಹಗಳಿಗೂ ಈ ಕಾಪಿ ಹೋಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿದೆ. ಅಷ್ಟರ ಮಟ್ಟಿಗೆ ಇದೊಂದು ಲ್ಯಾಂಡ್ ಮಾರ್ಕ್ ತೀರ್ಪು ಬೇಲ್ ರದ್ದಿನ ವಿಚಾರದಲ್ಲಿ ಕೆಳಹಂತದ ನ್ಯಾಯಾಲಯಗಳಿಗೆ ಅಂಥೇಳಿ ಕನ್ಸಿಡರ್ ಮಾಡಬಹುದು.
ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂದೆ ಲಾಠಿ ಚಾರ್ಜ್ ಆಗಿದೆ. ದರ್ಶನ್ ಅಭಿಮಾನಿಗಳ ಮೇಲೆ ಹಾಕಿ ಲಾಠಿ ಚಾರ್ಜ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯ್ತಲ್ಲಿ. ನಿಯಂತ್ರಣ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ಜನ ಅಲ್ಲಿಗೆ ಬಂದುಬಿಡ್ತಾರೆ. ಬಂದಾಗ ಬೇಡ ಬೇಡ ಅಂತ ಹೇಳಿದ್ರು, ಬಹಳ ಕ್ಲೋಸ್ ಆಗ್ತಿರ್ತಾರೆ ಅವರೆಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಅವರನ್ನು ದೂರ ಓಡಿಸುವ ಸಲುವಾಗಿ ಪೊಲೀಸರು ಲಾಠಿಗೆ ಸ್ವಲ್ಪ ಕೆಲಸವನ್ನು ಕೊಟ್ಟರು. ದರ್ಶನ್ ಬರ್ತಾ ಇದ್ದಂತೆಯೇ ಠಾಣೆ ಕಡೆಗೆ ತುಂಬ ಅಭಿಮಾನಿಗಳು ಬಂದರು. ತಿರ್ಗಿ ಅದೇ ಕಥೆ, ಡಿ ಬಾಸ್ ಅಂತ ಹೇಳಿ ಘೋಷಣೆ ಕೂಗ್ತಾ ಠಾಣೆ ಕಡೆ ಬಂದಿದ್ದರು. ಆನಂತರ ಇವರಿಗೆ ಲಾಠಿ ಬೀಸ್ತಾ ಇವ್ರನ್ನ ದೂರ ಕಳಿಸಿದ್ರು.